ರೈತರು ಕೃಷಿ ಚಟುವಟಿಕೆಯನ್ನು ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಹೇಗೆ ಮುನ್ನಡೆಸಬೇಕು ಎಂಬುದು ಚರ್ಚಿತವಾದ ವಿಷಯವಾಗಿತ್ತು. ಹವಾಮಾನ ಬದಲಾವಣೆ, ಮಣ್ಣಿನ ಆರೈಕೆ ಮತ್ತು ಸಂರಕ್ಷಣೆ ಮಾಡಬೇಕು. ಮಣ್ಣಿನಲ್ಲಿ ದೀರ್ಘಕಾಲದವರೆಗೆ ತೇವಾಂಶ ಕಾಪಾಡಿಕೊಳ್ಳಬೇಕಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಏಕದಳ ಬೆಳೆಯಿಂದ ಮಣ್ಣಿನ ಫಲವತ್ತತೆ ಕುಗ್ಗುತ್ತಿದೆ ಎಂದು ತಜ್ಞರು ವಿವರಿಸಿದರು. ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಇದರಿಂದ ಆಹಾರದಲ್ಲಿ ಏರುಪೇರು, ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಕೃಷಿ ಭೂಮಿಯಲ್ಲಿ ಹೆಚ್ಚಾಗಿ ದ್ವಿದಳ ಬೆಳೆಗಳಾಗಿ ಪರಿವರ್ತಿಸಿಕೊಳ್ಳಬೇಕಾಗಿದೆ. ಇದರಿಂದ ರೈತರಿಗೆ ಅನುಕೂಲವಾಗುವುದರಿಂದ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಎಂದರು. ಬೆಳೆಗಳ ಸ್ಥಿರತೆ ಕಾಪಾಡಿಕೊಳ್ಳಲು ವೈವಿಧ್ಯ ಬೆಳೆಗಳ ಜೋಡಣೆ ಮಾಡಬೇಕು. ಬೆಳೆ ಪ್ರಭೇದಗಳ ಜೋಡಣೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಮಳೆ ಆಧಾರಿತ ಕೃಷಿ ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳಿಗೆ ನೀರಿನ ನಿರ್ವಹಣೆ ಮಾಡುವುದರಿಂದ ಮಣ್ಣಿನ ಗುಣಮಟ್ಟ ಹೆಚ್ಚಿಸುತ್ತದೆ. ನೀರಿನ ಸಮತೋಲನ ಸುಸ್ಥಿರವಾಗಿ ಬಳಸಿಕೊಳ್ಳಬೇಕು. ದೇಶದಾದ್ಯಂತ ಹವಾಮಾನವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ. ಹಳ್ಳಿಗಳಲ್ಲಿ ಮರಗಿಡಗಳನ್ನು ಬೆಳೆಸಿಕೊಳ್ಳಬೇಕು, ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಎಂದು ಹೇಳಲಾಯಿತು. ಮಳೆಗಾಲದಲ್ಲಿ ಅಂತರ್ಜಲ ಕಾಪಾಡಿಕೊಳ್ಳಬೇಕು. ಇದರ ಜೊತೆ ಸಂಪೂರ್ಣವಾಗಿ ಬತ್ತಿ ಹೋಗುತ್ತಿರುವ ಕೆರೆಕಟ್ಟೆಗಳನ್ನು ಹೂಳೆತ್ತಿ ರಕ್ಷಣೆ ಮಾಡಬೇಕಾಗಿದೆ ಎಂದು ಸಂವಾದ ಕಾರ್ಯಕ್ರಮದಲ್ಲಿ ಚರ್ಚೆಯಾದ ವಿಷಯವಾಗಿತ್ತು. ಹೆಗ್ಗಡದೇವನಕೋಟೆಯಲ್ಲಿ ರೈತರೊಟ್ಟಿಗೆ, ಆದಿವಾಸಿಗಳೊಟ್ಟಿಗೆ, ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತದೆ. ಮುಖ್ಯವಾಗಿ ಹವಾಮಾನ ಬದಲಾವಣೆಯಲ್ಲಿ ಹೆಚ್ಚು ತೊಂದರೆಗೀಡಾಗೋದು ರೈತಾಪಿ ವರ್ಗ ಮತ್ತು ಆದಿವಾಸಿ ವರ್ಗ ಮತ್ತು ಬೇರೆ ಕೃಷಿ ಕಾರ್ಮಿಕರು. ಆ ಒಂದು ದೃಷ್ಟಿಯಿಂದ ನಾವು ನಮ್ಮ ಕೃಷಿಯನ್ನು ಹೇಗೆ ಹವಾಮಾನ ಬದಲಾವಣೆಯಲ್ಲಿ ಮುಂದಕ್ಕೆ ಮುನ್ನಡೆಸಬೇಕು ಅನ್ನೋ ವಿಚಾರದಲ್ಲಿ ನಾವು ರೈತರ ಮುಖಂಡರು ಮತ್ತು ರೈತ ಕಾರ್ಯಕರ್ತರ ಜೊತೆಗೆ ಇವತ್ತು ನಂಜನಗೂಡಿನಲ್ಲಿ ಸಂವಾದ ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ನಾವು ಈ ಹವಾಮಾನ ಬದಲಾವಣೆಯಲ್ಲಿ ಮಣ್ಣಿನ ಆರೈಕೆ ಹೇಗೆ ಮಾಡಬೇಕು, ಮಣ್ಣು ದೀರ್ಘಕಾಲದಲ್ಲಿ ತೇವಾಂಶ ಉಳಿಸ್ಕೊಬೇಕು, ಸಾವಯವ ಇಂಗಾಲ ಉಳಿಸ್ಕೊಬೇಕು, ಮತ್ತು ಅದರಲ್ಲಿ ಬೆಳೆಗಳ ಸ್ಥಿರತೆಗಳು ಹೇಗಿರಬೇಕು, ಮತ್ತು ವೈವಿಧ್ಯ ಬೆಳೆಗಳು ಯಾವ ಥರ ಬೆಳ್ಕೊಂಬೇಕು, ಜೋಡಣೆ ಮಾಡಬೇಕು, ಅಂದರೆ ಸಸ್ಯ ಕುಟುಂಬ ಬೇರೆ ಬೇರೆ ಪ್ರಭೇದಗಳನ್ನ ಹಿಂಗೆ ಜೋಡಣೆ ಮಾಡಬೇಕು. ಆ ವಿಷಯದ ಬಗ್ಗೆ ಇವತ್ತು ನಾವು ಮುಖಂಡರು ಮತ್ತು ಕಾರ್ಯಕರ್ತರು ಸಂವಾದವನ್ನು ಇಟ್ಕೊಳ್ತೀವಿ. ನನ್ನ ಹೆಸರು LC ಚಂದ್ರರಾಜು ಅಂತ ಹೇಳಿ. ಹೊರತಾ ಇರೋದು ಹವಾಮಾನ ಬದಲಾವಣೆಯಲ್ಲಿ ಮಣ್ಣಿನ ಆರೈಕೆಗೆ ಸಂಬಂಧಪಟ್ಟಂತೆ ನಾವು ಸಂವಾದವನ್ನು ನಡೆಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಪೀಪಲ್ ಟ್ರೀ ಸಂಸ್ಥೆ LC ಚೆನ್ನಕೇಶವ, ರಜತ್ ಮೈರಾಡ ಸಂಸ್ಥೆಯ ಮಹದೇವಯ್ಯ ದೇವರಾಜ್ ಚಾಂದನಿ, ರೈತ ಮುಖಂಡರಾದ ವಿದ್ಯಾಸಾಗರ್ ಸತೀಶ್ ರಾವ್, ರೈತ ಮಹಿಳೆ ವಸಂತ ಹರತಲೆ, ರೈತ ಸಂಘದ ಸದಸ್ಯರು ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.